ಅಧಿಕಾರಿಗಳು ಮಾಡಿದ ತಪ್ಪು ನನಗೆ ಸಂಬಂಧ ಇಲ್ಲ ಕೇಳ್ತಾರೆ ಜನ. ಎದಕ್ಕೆ ಎದಕ್ಕೆ ಇಳಿಸಿದ್ರೆ ಅವ್ರನ್ನ ನೋಡಿ ಎದಕ್ಕೆ ಇಳಿಸಿದ್ರಿ? ಅವ್ರ ಬೇರೆ ಉದಾಹರಣೆ ಬೇಡ, ಸ್ಟ್ರೇಟ್ ಮಾತಾಡ್ರಿ. ಇವಾಗ ನಾಗೇಂದ್ರ ಎದಕ್ಕೆ ಇಳಿಸಿದ್ರಿ? ಉತ್ತರ ಕೊಟ್ಬಿಡ್ತೀನಿ ನೋಡಿ. ನಾಗೇಂದ್ರ ತಗೊಂಡೋದ್ರು ವಾಲ್ಮೀಕಿ ದುಡ್ಡು ಅಂತ ಪ್ರೂವ್ ಆಯ್ತಾ? ಡೈರೆಕ್ಟ್ ಆಗಿ ಏನಾದ್ರು ಕನೆಕ್ಷನ್ ಇದೆಯಾ? ಅವ್ರಿಗೆ ಹೋಗಿದ್ದೆ ಯಾವ ಕೋರ್ಟ್ ನೋಡಿ. ಇವಾಗ ಒಂದು ಅವ್ರ ಮೇಲೆ ಆರೋಪ ಬಂದಾಗ ಒಂದು ಆರೋಪದಿಂದ ಖುಲಾಸೆ ಆಗಿದ್ದಾರೆ ನೋಡಿ. ಆರೋಪ ಬಂತು ಕೆಳಗಿಳಿಸಿದ್ರಿ ಕರೆಕ್ಟ್. ಈಗ ಆರೋಪ ಮುಕ್ತರಾಗಿದ್ದಾರೆ ಅವರು ನೋಡಿ. ಯಾವ ಇದು ಯಾವ ಕೋರ್ಟ್ ಒಂದು ಆರೋಪಿ ಅಂತ ಹೇಳಿದ್ದಾರೆ ನೋಡಿ. ಅವ್ರಿಗೆ ಹೆಸರು ತಾಳೆ ಇಳಿಸಿದ್ರಿ ಸ್ವಾಮಿ ನೋಡಿ. ನೋಡಿ ಒಂದು ಇನ್ಸೈಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರನ್ನ ಇದನ್ನ ಟಾರ್ಗೆಟ್ ಮಾಡಿದ್ರು. ವಾಲ್ಮೀಕಿ ನಾಯಕರು ಯಾವ ಕೋರ್ಟು ಹೇಳ್ದೆ ಎದಕ್ಕೆ ಇಳಿಸಿದ್ರಿ? ನೋಡಿ ಮೇಡಮ್, ಒಂದು ನಿಮ್ಗೆ ಬೇಕಾದಾಗ ಇಳ್ಸಾಕ, ನಿಮ್ಗೆ ಬೇಕಾದಾಗ ತಗೊಳ್ಳೋದಕ್ಕೆ ಅಲ್ಲ. ನೀವೇ ಕೋರ್ಟ್ ಆಯ್ತು, ನೀವೇ ಕಚೇರಿ ಆಯ್ತು, ನೋಡಿ ಮೇಡಮ್ ನಂಬರ್ 1. ನಂಬರ್ 2 ಇನ್ನೊಂದಿದೆ. ಪುಟ್ಟರಂಗ ಶೆಟ್ಟಿ ಅವರು ವಿಧಾನಸೌಧದಲ್ಲಿ ಹಂಗೆ ಹಿಂಗೆ ಅಂತ ಏನೋ ಬಿಜೆಪಿ ಅವರು ಬರ್ಕೊಂಡಿದಾರಪ್ಪ. ನೋಡಿ ಮೇಡಮ್, ಬಿಜೆಪಿ ಅವ್ರಿಗೆ ಹಂಗೆ ಹಿಂಗೆ ಅಂತ ಬರ್ಕೊಳ್ಳೋದು ಚಾಳಿ ಆಗಿದೆ ಎಲ್ಲ. ನೋಡಿ ಹಂಗೆ ಹಿಂಗೆ ಅಂತ ಬರ್ಕೊಳ್ಳೋದು ಚಾಳಿ ಆಗಿದೆ. ಯಾಕಂದ್ರೆ ಅವರು ಪೇಮೆಂಟ್ ಕೊಟ್ಟಿ ಆ ವಿಜೇಂದ್ರ ಅವರು ಈ ವಿಚಾರದಲ್ಲಿ ಸರ್ ನಿಮ್ಗೆ ಹೇಳ್ತೀನಿ, ನನ್ನ ವಿರುದ್ಧ ಪ್ರತಿಭಟನೆ ಆಗಿತ್ತು ಗೊತ್ತಾ ನಿಮ್ಗೆ? ನೋಡಿ ಮೇಡಮ್ ಕೇಳಿಸ್ಕೊಡ್ರಿ, ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ನಾ ಹೇಳ್ತೀನಿ. ಗೊತ್ತು ಮೇಡಮ್, ಹೇಳಿ. ಗೊತ್ತಿದೆಯಾ ಸರ್? ಗೊತ್ತು ಮೇಡಮ್, ಎಲ್ಲಿ ಪ್ರತಿಭಟನೆ ಆಗಿದೆ? ಆಯ್ತು, ಚಾಮರಾಜನಗರದ ಭಾಗದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಆಗಿದೆ. ವಿರುದ್ಧ ರಾಧಾ ಹಿರೇಗೌಡರ ವಿರುದ್ಧ ಹೇಳಿ ಮೇಡಮ್. ಎದಕ್ಕಾಗಿತ್ತು ಗೊತ್ತಾ ಸರ್? ಹೇಳಿ ಮೇಡಮ್. ಎದಕ್ಕಾಗಿತ್ತು ಸರ್? ಹೇಳಿ ಮೇಡಮ್. ಹೇಳ್ರಿ ಸರ್. ಮೇಡಮ್ ನಿಮ್ ಬಾಯಿ ನಮಗ್ ಗೊತ್ತು, ನಿಮ್ ಬಾಯಿ ಕೇಳಿಸ್ಕೊಳ್ಳೋಣ. ಎದಕ್ಕಾಗಿತ್ತು? ಇವ್ರ ವಿಚಾರದಲ್ಲೇ ಇವಾಗ ಪ್ರಶ್ನೆ ಉತ್ತರ ಕೊಟ್ಬಿಡ. ಆಯ್ತು, ವಿಜಯ್ ಗ್ರೋವರ್ ಸರ್ ಪಾಪ ಅವಾಗಿಂದ ಕೈ ಎತ್ತಿದ್ದಾರೆ ಸರ್. ಹೇಳಿ ಸರ್. ಸರಿ, ನಾಗೇಂದ್ರ ಅವ್ರ ಬಗ್ಗೆ ನಂದನ್ ಅವ್ರು ಏನು ಹೇಳ್ತಾ ಇಲ್ಲ, ಯಾಕೆ ಅವ್ರು ಕೊಟ್ಟಿದ್ದಾರೆ? ಮಹಿಳಾ ಸಮ್ಮಾನ ಹೆಂಗ್ ಮಾತಾಡಕ್ಕಾಗತ್ತೆ? ಸೊ ಈಗ ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಒಂದು ಡೌಟ್ ಸುಮಾರು ಜನ ಕೇಳ್ತಾ ಇದ್ದಾರೆ ಇದರ ಬಗ್ಗೆ. ವೈ ಡಿಡ್ ದೇ ನಾಟ್ ಫೈಂಡ್ ಸಿಂಗಲ್ ಒಂದು ಮಹಿಳೆ ಅವ್ರಿಗೆ ಸಿಗ್ಲಿಲ್ಲ ಒಂದು ಮಂತ್ರಿ ಸ್ಥಾನ ಕೊಡೋಕೆ? ದಟ್ ಇಸ್ ಒನ್ ಕ್ವೆಶ್ಚನ್. ಅವ್ರ ಲೈನ್ ಕಟ್ ಆಗೋದು ಪಬ್ಲಿಕ್ ಅಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ ಏನು ಉತ್ತರ ಕೊಡ್ತಾರೆ ನಂದನ್ ಅವ್ರು? ಕೇಳೋಣ ಸರ್. ಸರ್ ನಾನು 3 ದಿನದಿಂದ ಕೇಳಿ ನಂಗೆ ಸಾಕಾಗಿತ್ತು, ಅದಕ್ಕೆ ಮತ್ತೆ ಆ ಪ್ರಶ್ನೆ ಬೇಡ ಅಂತ ನಾನು ಸುಮ್ಮನಿದ್ದೆ. ಪಾಪ ವಿಜಯ್ ಸರೇ ಆ ಪ್ರಶ್ನೆ ಕೇಳ್ತಾರೆ. ಹೇಳ್ರಿ ಸರ್, ನಿಮ್ಮಿಂದ ಉತ್ತರ ಬಯಸ್ತಿದ್ದಾರೆ ಅವರು. ನಾವು ನಮ್ಮ ಪಕ್ಷದ ಪರಮೋಚ್ಚ ನಾಯಕರಾದ ಸೋನಿಯಾ ಗಾಂಧಿ ಅವರಿಗೆ ಉನ್ನತವಾದ ಮಹಿಳೆ ಸ್ಥಾನಮಾನವನ್ನು ನಾವು ನೀಡಿದ್ದೇವೆ. ನಮ್ಮ ಪಕ್ಷದಲ್ಲಿ ಉನ್ನತವಾದ ನಾಯಕರಾಗಿದ್ದವರು ಇಂದಿರಾ ಗಾಂಧಿಯವರು ದೇಶದ ಮೊದಲ ಮಹಿಳೆ ಪ್ರಧಾನಮಂತ್ರಿ ಆಗಿದ್ದರು. ಮೊದಲ ಒಂದು ಪ್ರೆಸಿಡೆಂಟ್ ಆಗಿ ನಾವು ರಾಜ್ಯಕ್ಕೂ ಬರ್ತೀವಿ. ನಾವು ರಾಜ್ಯಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗೇ ಬಂದಿದ್ದೀನಿ ಮೇಡಮ್. ಒಂದು ಸ್ಥಾನ ಉಳಿದಿದೆ. ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನ ಇದೆ ನೋಡಿ. ಒಂದು ಸ್ಥಾನದಲ್ಲಿ ನೋಡಿ ಏನು ಮುಂದಿನ ದಿನಗಳಲ್ಲಿ ಆ ಸ್ಥಾನವನ್ನು ನಮ್ಮ ಪಕ್ಷ ಮಹಿಳೆಯರಿಗಾಗಿ ಮೀಸಲಿಟ್ಟಿದೆ. ಅದನ್ನ ತುಂಬಿಸ್ತಾರಂತೆ ಸರ್. ಪಾಪ ಒಂದು ಬಿಟ್ಟಿದಾರಂತೆ ಸರ್, ಒಂದು ಲೆಫ್ಟ್ ಓವರ್ ಬಿದ್ದಿದೆ ಸರ್, ಅದನ್ನ ತುಂಬಿಸ್ತಾರಂತೆ ಸರ್. ಸಿಗ್ತಾ ಸರ್? ಪೇಮೆಂಟ್ ಬಿಜೆಪಿ ಅವರು ಪೇಟೆಂಟ್ ಅವರು ಬಿಜೆಪಿ ತಗೊಂಡಿದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಮೂಲಕ ಪೇಮೆಂಟ್ ಅವ್ರು ಒಳ್ಳೆ ಪಾಯಿಂಟ್ ಅಲ್ಲಿ ರೀ ಆತ್ಮಾನಂದ್ ಅವರೇ ಅವ್ರು ಒಳ್ಳೆ ಪಾಯಿಂಟ್ ಅಲ್ಲಿ ಸಿಗಾಕತ್ತಿದ್ರು. ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟು ನೀವು ಫುಲ್ ಡಿಬೇಟ್ ಮಾಡ್ಬಿಟ್ರಿ. ಜನಕ್ಕೆ ಗೊತ್ತಾಗಲ್ಲ. ಒಂದ್ ನಿಮಿಷ ತಾಳ್ರಿ ಸರ್ ಪ್ಲೀಸ್. ಹೇಳಿದ್ರೆ ಗೊತ್ತಾಗ್ಬೇಕು ಅಂತೇನಿಲ್ಲ. ಸತ್ಯ ಏನು ಅಂತ ಗೊತ್ತಾಗಿದೆ. ಉತ್ತರ ವಿಜೇಂದ್ರ ನೀವು ದಯವಿಟ್ಟು ಇವ್ರದ್ದು ಬಹಳ ಆಯ್ತು. ಒಂದ್ ನಿಮಿಷ ಸರ್.
ಒಂದು ಆಯ್ತು ಉಳಿದೈತಿ madam, ಆಯ್ತಾಯ್ತು. ಸರ್, ಒಂದು ಉಳಿದೈತಿ, ಒಂದು ಬಿಟ್ಟಿರಿ ಪಾಪ ನೀವು ಪುರುಷರೆಲ್ಲ ಸೇರ್ಕೊಂಡು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಿಮ್ಮದು ಗಂಡಾಡಳಿತ ಅಂತ. ಅದಕ್ಕೆ ನಾನು 3 ದಿನದಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಗಂಡಾಡಳಿತದಲ್ಲಿ ಪಾಪ ಒಂದು ಸ್ಥಾನ ಬಿಟ್ಟಿರಿ, ಅದನ್ನು ಇನ್ನೂ ಮಟ್ಟ ಕೊಡೋಕ್ಕಾಗಿಲ್ಲ, ಅದನ್ನು ಕೂಡ ನೀವು ಕೊಡ್ತೀರಿ ಪಾಪ. ನೀವು ಮನ್ಸು ಬಂದಾಗ ಕೊಡ್ತೀರಿ, ಹೌದಲ್ರಿ ಸರ್? ಮನ್ಸು ಬಂದಾಗ ಕೊಡ್ರಿ ಸರ್ ಪ್ಲೀಸ್. ಒಂದೈತಿ ಸರ್, ಉಳಿಸಿದಿರಿ. ಮನ್ಸು ಬಂದ್ರೆ ಕೊಡ್ರಿ, ಮನ್ಸು ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಇವತ್ತು ಯಾರು DK ಶಿವಕುಮಾರ್ ಅವರ ಒಂದು ಫೋಟೋಗಳಿಗೆ ಚಪ್ಪಲಿ ತಗೊಂಡು ಹಿಂಗೆ ಮಾಡ್ತಿದಾರಲ್ಲ ಸರ್, ಬೇಕಾದ್ರೆ ಅವ್ರಿಗೂ ಕೊಡ್ರಿ ಸರ್. ನಮ್ಗೇನು ಬೇಜಾರಿಲ್ಲ ಸರ್, ನಮ್ಗೇನು ಬೇಜಾರಿಲ್ಲ. ನಾವು ಮಹಿಳೆಯರ ತೀರ್ಮಾನ ಆಗಿಬಿಟ್ಟದ್ದು ಸರ್, ಆಗಿಬಿಟ್ಟಿದೆ ಸರ್. ಮಹಿಳೆಯರ ತೀರ್ಮಾನ ರಾಜ್ಯದಲ್ಲಿ ಮಹಿಳೆಯರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಮಹಿಳೆಯರು. ನಿಮ್ಮ ಬಂಡವಾಳ ಬಯಲಾಗೋಗಿದೆ. 2,000 ರೂಪಾಯಿ ಗ್ಯಾರಂಟಿ ಯೋಜನೆ ಮಾಡಿ ಚಾಲನೆ ಮಾಡಿತು. ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರನ್ನು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇವಲ ಸೋನಿಯಾ ಗಾಂಧಿ ಅವರು ಮಾತ್ರ ಮಹಿಳಾ ನಾಯಕಿ. ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇವಲ ಪ್ರಿಯಾಂಕಾ ಗಾಂಧಿ ಅವರು ಮಾತ್ರ ಮಹಿಳಾ ನಾಯಕರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಿಟ್ಟರೆ ಬೇರೆ ಯಾವ ನಾಯಕರು ಮಹಿಳೆಯರಿಲ್ಲ ಈ ಪಾರ್ಟಿಯಲ್ಲಿ. ಅದರಲ್ಲೂ ರಾಜ್ಯಕ್ಕೆ ಬಂದರೆ ಒಂದು ಸ್ಥಾನ ತುಂಬೋದಕ್ಕೂ ಯೋಗ್ಯತೆ ಇಲ್ಲದೆ ಇರುವಂತಹ ಮಹಿಳೆಯರು ಇದ್ದಾರೆ ಅನ್ನೋ ರೀತಿಯಲ್ಲಿ ಇವರ ಚಟುವಟಿಕೆಗಳನ್ನು ನೋಡ್ತಾ ಇದ್ರೆ ನಾವು ಈ ರಾಜ್ಯದ ಮಹಿಳೆಯರು ಒಂದು ನಿಮಿಷ ಮೌನಾಚರಣೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನೀವು ಮಾಡಿ ಮೌನಾಚರಣೆ.